ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ದುರಾಧರ್ಷಃ. ಯಾವ ಕಾರಣದಿಂದಲೂ ಭಗವಂತನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರಲ್ಲಿ ಆಶ್ಚರ್ಯವೂ ಏನೂ ಇಲ್ಲ. ಯಾಕಂದರೆ ಅಂತಹ ಪರಮಶಕ್ತಿಶಾಲಿ ಪರಮಾತ್ಮ ಒಬ್ಬನೇ ಆಗಿರುವಾಗ ಎಲ್ಲವನ್ನೂ ಸೃಷ್ಟಿಸಿದಂತಹ, ಎಲ್ಲವನ್ನೂ ನಿಯಮನ ಮಾಡುವಂತಹ, ಎಲ್ಲವನ್ನೂ ಸಂಹರಿಸಬಲ್ಲಂತಹ ಏಕೈಕ ಶಕ್ತಿ ಅವನೇ ಆಗಿರುವಾಗ ಅವನನ್ನು ಸೋಲಿಸುವುದು ಹೇಗೆ? ಹಾಗಾಗಿ ದುರಾಧರ್ಷಃ ಅಂತ, ಯಾರಿಂದಲೂ ಯಾವ ಕಾಲದಿಂದಲೂ ಯಾವ ರೀತಿಯಿಂದಲೂ ಕೂಡ ಸೋಲಿಗೆ ಒಳಗಾಗದವನು. ಅದನ್ನು ಕೃಷ್ಣನ ನಾನಾ ಅವತಾರಗಳ ಅನೇಕ ಪ್ರಸಂಗಗಳಲ್ಲಿ ನಾವು ಗಮನಿಸಬಹುದು. ನರಸಿಂಹಾವತಾರ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ನಮಗದೊಂದು ನಿದರ್ಶನ. ಯಾವ ಬುದ್ಧಿವಂತಿಕೆಯೂ, ಯಾವ ನಮ್ಮ ಕೌಶಲವು, ದೇಹ ಸಾಮರ್ಥ್ಯವು ಯಾವುದು ಕೂಡ ಭಗವಂತನ ಮುಂದೆ ಏನೂ ಅಲ್ಲ. ಹಿರಣ್ಯಕಶಿಪುವಿಗೆ ಇದ್ದಂತಹ ಅವಕಾಶಗಳು ಎಷ್ಟು! ಕೊನೆಗೆ ತನ್ನನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಂತಹ ಅನೇಕ ರಾಕ್ಷಸರು ಕೂಡ ವಿಚಿತ್ರವಾಗಿ ತಾವು ಕಲ್ಪನೆ ಮಾಡದಂತಹ ರೀತಿಯಲ್ಲಿ ಅವಸಾನವನ್ನು ಹೊಂದುತ್ತಾರೆ. ಅಂದರೆ ಯಾವ ರೀತಿಯಿಂದಲೂ ಕೂಡ ಭಗವಂತನನ್ನು ಮೀರಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದೇ ಇಲ್ಲಿರುವಂತಹ ತತ್ವ ಸಿದ್ಧಾಂತ. ಕೃಷ್ಣ ತಾನು ಹೇಗೆ ಅಪ್ರದೃಶ್ಯಂ ದುರಾಸದಂ ಅಂತ ಹೇಳಿ ಮಹಾಭಾರತದಲ್ಲಿ ಅವನನ್ನು ಸ್ತೋತ್ರ ಮಾಡುವುದೇ ಹಾಗೆ, ತಾನು ಹೇಗಿದ್ದೇನೆ ಅಂತ ಹೇಳಿ. ಕೃಷ್ಣನೇ ಅನೇಕ ವಿಧದಲ್ಲಿ ಹೇಳಿಕೊಳ್ತಾನೆ. ಗೀತೆಯಲ್ಲಿ ಆದಿಯಿಂದ ಅಂತ್ಯದವರೆಗೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ, ಜಗತ್ತಿನಲ್ಲಿ ಬೇರೆ ಯಾರಿಂದಲೂ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದಂತಹ ಅಸ್ವಾತಂತ್ರ್ಯದ ಬಗ್ಗೆ ಚೆನ್ನಾಗಿ ನಿರೂಪಣೆ ಇದೆ. ಮಹಾಭಾರತದಲ್ಲಿ ನಾನಾ ಪ್ರಸಂಗಗಳಲ್ಲಿ ಕೃಷ್ಣ ತಾನು ಏನೂ ಅಲ್ಲ ಅಂತ ಹೇಳಿ ಅತ್ಯಂತ ಸಿಂಪಲ್ಲಾಗಿ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಆದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರತಿಪಾದನೆ ಆಗುವಂತಹ ವಿಷಯ ಯಾವುದು? ತಾನಿಲ್ಲದಿದ್ದರೆ ಏನೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ದೇವರ ಆ ಒಂದು ವ್ಯವಸ್ಥೆ, ಅವನಿರುವಂತಹ ಎಲ್ಲ ರೀತಿಯ ನಿಯಂತ್ರಣ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಅದೆಲ್ಲವೂ ಕೂಡ ನಿಗೂಢ. ಹಾಗಾಗಿ ನಾವು ನಮ್ಮ ಅಹಂಕಾರದಿಂದಾಗಿ, ನಮ್ಮ ಇತಿಮಿತಿಗಳಿಂದಾಗಿ, ನಮ್ಮ ಯೋಗ್ಯತೆಯ ಅನುಸಾರವಾಗಿ ಏನೇನೋ ಯೋಚನೆಗಳನ್ನು ಮಾಡ್ತೇವೆ. ದೇವರು ಯಾವ ರೀತಿಯಲ್ಲಿ ಬುದ್ಧಿ ಕೊಟ್ಟಿರ್ತಾನೋ ಅದೇ ರೀತಿಯಾಗಿ ನಮ್ಮ ಯೋಗ್ಯತೆ ಸ್ವರೂಪ ಹೇಗಿದೆಯೋ ಅದಕ್ಕೆ ಸರಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತೇವೆ. ಒಟ್ಟಾರೆ ಜಗತ್ತಿನಲ್ಲಿ ಗೆಲ್ಲುವಂಥದ್ದು ಅವನ ಇಚ್ಛೆ, ಅವನ ಸಂಕಲ್ಪ ಮಾತ್ರ ಅಂತ ಹೇಳಿ. ಕೃಷ್ಣನನ್ನು ಅವಮಾನ ಮಾಡಬೇಕು ಅಂತ ಅನೇಕ ಸಂದರ್ಭಗಳಲ್ಲಿ ಅನೇಕರು ಪ್ರಯತ್ನಿಸಿದ್ದನ್ನು ನಾವು ನೋಡ್ತೇವೆ. ರುಕ್ಮಿಣಿ ಸ್ವಯಂವರದ ಕಥೆ ನಮಗೆ ಗೊತ್ತಿದೆ. ಯಾವ ರೀತಿಯಲ್ಲಿ ಕೃಷ್ಣನನ್ನು ಸೋಲಿಸಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡಿದರೂ ಜರಾಸಂಧಾದಿ ಆ ಅಸುರರಿಗೆ ಸೋಲೇ ಆಗ್ತದೆ. ಪ್ರತಿಯೊಂದರಲ್ಲಿಯೂ ಕೂಡ ಅವರು ವಿಫಲರಾಗಿಯೇ ಹೋಗ್ತಾರೆ. ಹಾಗೆಯೇ ಕೃಷ್ಣನ ಬಾಲ್ಯದ ಕಥೆಗಳನ್ನು ನಾವು ಗಮನಿಸಿದಾಗಲೂ ಕೂಡ ದೇವೇಂದ್ರನ ಜೊತೆಗೆ ಕೃಷ್ಣನಿಗೆ ನೇರವಾದಂತಹ ಒಂದು ಸಂಘರ್ಷ ನಡೆಯುತ್ತದೆ ನೋಡಿ. ಗೋವರ್ಧನ ಉದ್ಧರಣದ ಕಥೆ. ಆಗ ಎಷ್ಟು ಪ್ರಯತ್ನ ಮಾಡಿದರೂ ಗೋಪಾಲಕನ್ನೆಲ್ಲರನ್ನೂ ಕೂಡ ಸೋಲಿಸಬೇಕು, ಅವರ ಏನೋ ನಿರ್ಧಾರ ಏನಿತ್ತು ದೇವೇಂದ್ರನಿಗಲ್ಲ ಕೃಷ್ಣನಿಗೆ ಅಗ್ರಪೂಜೆ ಅನ್ನುವಂಥದ್ದು, ಅದನ್ನೆಲ್ಲವನ್ನು ಕೂಡ ತಾನು ವಿರೋಧಿಸಬೇಕು ಅಂತ ಹೇಳಿ ಸರ್ವ ಪ್ರಯತ್ನ ಮಾಡಿದ. ಎಡೆಬಿಡದೆ ಮಳೆ ಸುರಿಸುವ ಹಾಗೆ ಮೋಡಗಳಿಗೆ ಆದೇಶ ನೀಡಿದ ಕೃಷ್ಣ ಗೋವರ್ಧನ ಪರ್ವತವನ್ನೇ ಎತ್ತಿ ಸಮಗ್ರ ಗೋಕುಲಕ್ಕೆ ರಕ್ಷಣೆಯನ್ನು ಕೊಟ್ಟ. ಯಾರಿಗೆ ಸಾಧ್ಯ? ಇದರಿಂದ ಏನು ಅರ್ಥ ಆಗ್ತದೆ? ದುರಾಧರ್ಷ ಪರಮಾತ್ಮ ಮಾತ್ರ ಅಲ್ಲ,
ನೀವು ದೇವರನ್ನು ನಂಬಿದ್ದೀರಾ, ನಿಮ್ಮನ್ನು ಕೂಡ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದುಷ್ಟರು ನಾನಾ ವಿಧವಾಗಿ ನಿಮ್ಮನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಅದಕ್ಕೆ ಕಾರಣಗಳು ಅನೇಕ ಇರುತ್ತವೆ. ಕೆಲವರಿಗೆ ಅವರವರ ಸ್ವರೂಪವೇ ಹಾಗಿರುತ್ತದೆ. ನಮ್ಮವರು ಒಳ್ಳೆಯದಾಗ್ತಾ ಇದ್ದಾರೆ, ಶ್ರೇಯಸ್ಸನ್ನು ಪಡೀತಾ ಇದ್ದಾರೆ, ಉನ್ನತಿಯನ್ನು ಕಾಣ್ತಾ ಇದ್ದಾರೆ ಅಂತ ಆದರೆ ಕೆಲವರಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಸಹಿಸಿಕೊಳ್ಳುವಷ್ಟು ವಿಶಾಲ ಹೃದಯ ಅವರಲ್ಲಿಲ್ಲ. ಏನು ಮಾಡ್ತಾರೆ? ತಮಗೆ ಆ ಮೇಲಿನ ಮಟ್ಟಕ್ಕೆ ನಿಮ್ಮನ್ನು ಮೀರಿಸುವಂತಹ ರೀತಿಯಲ್ಲಿ ಸಾಧನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಬರುವಂತಹ ಅರ್ಹತೆ ಇಲ್ಲ, ಸಾಮರ್ಥ್ಯ ಇಲ್ಲ, ಅಥವಾ ಇದ್ದರೂ ಕೆಲಸ ಮಾಡುವಷ್ಟು ಆ ಸೋಮಾರಿತನ ಬಿಡುವುದಿಲ್ಲ. ಹಾಗಿದ್ದಾಗ ಏನೇ ಮಾಡಬೇಕು? ನಿಮ್ಮ ಲೆವೆಲಿಗೆ ನಾವು ಬರಲಿಕ್ಕೆ ಸಾಧ್ಯವಾಗದೇ ಹೋದರೆ ನಮ್ಮ ಲೆವೆಲಿಗೆ ನಿಮ್ಮ ಕಾಲನ್ನು ಎಳಿಬಹುದಲ್ಲ ಅಂತ ಹೇಳಿ ನಾನಾ ವಿಧವಾಗಿ ಸೋಲಿಸಲಿಕ್ಕೆ, ಮೋಸ ಮಾಡಲಿಕ್ಕೆ, ಅಪಮಾನ ಮಾಡಲಿಕ್ಕೆ, ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ದಾತುರು ದಜಾ ದುರ್ಬಲಿ ಅಂತ ಹೇಳಿ ಅವರಿಗೆ ಉತ್ತರ ಕೊಡ್ತಾ ನಾವು ಅವನ ಹಿಂದೆಯೇ ಹೋಗಬೇಕು ಅಂತಿಲ್ಲ. ದುರಾದರ್ಶನಾದಂತಹ ಪರಮಾತ್ಮ ನಮ್ಮಲ್ಲಿದ್ದಾನೆ. ನಾವು ಅವನನ್ನು ನಂಬಿಕೊಂಡು ನಾನೆಲ್ಲ ಮಾಡುವುದು, ಎಲ್ಲವನ್ನೂ ನಡೆಸುವಂತಹ ಸರ್ವಶಕ್ತ ನೀನೇ. ನನ್ನೊಳಗೆ ನಿಂತುಕೊಂಡು ನನಗೆ ಪ್ರೇರಕನಾಗಿ, ನನಗೆ ಮಾರ್ಗದರ್ಶಕನಾಗಿ, ನಿರ್ದೇಶಕನಾಗಿ ಎಲ್ಲವನ್ನೂ ನಡೆಸುವಂತಹ ನಿನ್ನನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ ಕೃಷ್ಣ ಅಂತ ಹೇಳಿ ಅವನನ್ನು ದುರಾದರ್ಶ ಅಂತ ಹೇಳಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ತಾನೇ ಇರಬೇಕು. ಹಿಂದೆ ನೋಡಿಕೊಂಡು ಎಷ್ಟು ಅಂತ ಹೇಳಿ ನಾವು ನಮ್ಮ ರಕ್ಷಣೆಯನ್ನು ಮಾಡಿಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ? ಆಗುವುದಿಲ್ಲ ಅಲ್ವಾ? ನಾವು ನಡೆಯುವಂತಹ ದಾರಿ ಯಾವ ರೀತಿ ಇರ್ತದೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಟುಕೊಳ್ಳಿ. ಮಧ್ಯದಲ್ಲಿ ಕೆರೆಗಳು ಬರಬಹುದು, ನದಿಗಳು ಬರಬಹುದು, ಅಥವಾ ಯಾವುದಾದರೂ ಒಂದು ಕಡಿದಾದಂತಹ ಒಂದು ದಾರಿ ಸಿಗಬಹುದು, ಚಿಕ್ಕದಾದಂತಹ ಒಂದು ಸೇತುವೆ, ಕಾಲುದಾರಿಯೂ ಸಿಗಬಹುದು. ಆವಾಗ ನಾವು ನಡೆಯುವಾಗ ಏನು ಮಾಡ್ತೇವೆ? ನಮ್ಮ ಮುಂದೆ ಹೆಜ್ಜೆ ಹೆಜ್ಜೆಗೂ ಕೂಡ ಜಾಗ್ರತೆಯಿಂದ ನಾವು ಗಮನಿಸಿಕೊಂಡು ಹೋಗ್ತೇವೆ. ಯಾಕಂದರೆ ಸ್ವಲ್ಪ ಕಾಲು ಜಾರಿದರೂ ಕೂಡ ದೊಡ್ಡ ದುರಂತವೇ ಸಂಭವಿಸಬಹುದು. ಆಗ ಹಿಂದಿನಿಂದ ನಮ್ಮನ್ನು ಓಡಿಸಿಕೊಂಡು ಬರ್ತಾ ಇದ್ದಾರೆ, ಪಕ್ಕದಿಂದ ನಮ್ಮನ್ನು ಸುಮ್ಮನೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಿಕೊಂಡು ನಾವು ಆಚೆ ಈಚೆ ಹಿಂದೆ ಮುಂದೆ ನೋಡಲಿಕ್ಕೆ ಹೋದರೆ ಏನಾಗಬಹುದು ನಮ್ಮ ಪರಿಸ್ಥಿತಿ? ನಾವು ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು, ನಾವು ಮಾಡುವಂತಹ ಕಾರ್ಯದಲ್ಲಿಯೂ ಕೂಡ ಸಮರ್ಪಕತೆ ಬೇಕು. ಹಾಗೆಯೇ ಹಿಂದೆ ಮುಂದೆ ನೋಡ್ತಾ ಎಲ್ಲ ರೀತಿಯಿಂದಲೂ ಕೂಡ ಆಕ್ರಮಣ ಆಗದ ಹಾಗೆ ನಾವು ಗಮನಿಸ್ತಾ ಇರಬೇಕು. ಎಲ್ಲವನ್ನು ಏಕಕಾಲದಲ್ಲಿ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಕೊನೆಗೆ ಭಗವಂತ ಕೊಡುವಂತಹ ಸಂದೇಶ ಇಷ್ಟೇ, ಅವನು ದುರಾದರ್ಶ. ಯಾಕಂದರೆ ಸನ್ಮಾರ್ಗದಲ್ಲಿ ಇರುವವರಿಗೆ ಕೌಂತೇಜ ಪ್ರತಿಜಾನೀಗಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಪರಮಾತ್ಮನ ಭಕ್ತರು ನಾವಾದರೂ ಆಗಿದ್ದೇವೆ ಅಂತ ಹೇಳಿದರೆ ನಮ್ಮ ರಕ್ಷಣೆಯ ಹೊಣೆ ನಮಗೆ ಯಾಕೆ? ಅವನಿದ್ದಾನೆ ನೋಡಿಕೊಳ್ಳಿಕ್ಕೆ. ನಾವು ನಮ್ಮ ಮುಂದಿನ ದಾರಿಯನ್ನು ನೋಡಿಕೊಳ್ಳೋಣ. ನಾವು ಸರಿಯಾದಂತಹ ದಾರಿಯಲ್ಲಿದ್ದೇವೆ, ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಸಮರ್ಪಕವಾಗಿ ಸರಿಯಾಗಿ ತಪ್ಪಿಲ್ಲದೆ ಮುಂದೆ ನಡೀತಾ ಇದ್ದೇವೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆದರೆ ಸಾಕು. ಆಚಾರ್ಯರು ಅದನ್ನೇ ಹೇಳಿದ್ದು, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಜತಂ ಹರಿಪಾದ ವಿನಮ್ರದಿಯ ಸತತಂ ಅಂತ ಹೇಳಿ ನಮ್ಮ ಕರ್ತವ್ಯ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡೋಣ, ನಿಷ್ಠೆಯಿಂದ ಮಾಡೋಣ, ವಿನಯದಿಂದ, ವಿನಮ್ರತೆಯಿಂದ. ದೇವರ ಭಕ್ತರು ನಾವು, ನಾನೆಲ್ಲ ಮಾಡುವುದು ಅಂತಹ ಒಂದು ಹಂಬಲ್ ಭಾವದಿಂದ ನಾವು ಕೆಲಸವನ್ನು ಮಾಡಿಕೊಂಡು ಹೋಗೋಣ. ಮತ್ತು ಉಳಿದದ್ದನ್ನೆಲ್ಲವನ್ನು ಕೂಡ ದೇವರು ನೋಡ್ಕೊಳ್ತಾನೆ. ಹಾಗಾಗಿ ನಮ್ಮ ರಕ್ಷಣೆಯನ್ನು ಎಷ್ಟು ಅಂತ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ನಮಗೆ ರೋಗ ರುಜಿನಗಳು ಬರದ ಹಾಗೆ ನಾವು ಎಷ್ಟಾದರೂ ನಮ್ಮ ರಕ್ಷಣೆಗೆ ಪ್ರಯತ್ನ ಮಾಡಬಹುದು. ಆದರೆ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮವಾದಂತಹ ರೋಗಾಣು, ವೈರಸ್ಸು, ಬ್ಯಾಕ್ಟೀರಿಯವು ನಮ್ಮ ದೇಹದ ಒಳಗೆ ಹೋದರೆ ಅದರಿಂದ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮಿಂದ ಹೇಗೆ ಸಾಧ್ಯ? ಪರೀಕ್ಷಿತನ ಕತೆ ನಮಗೆ ಗೊತ್ತಿದೆ. ಅಷ್ಟೆಲ್ಲ ಮಾಡಿದರೂ ಕೂಡ ಕೊನೆಗೆ ಅವನಿಗೆ ವಿಷಪ್ರಯೋಗ ಹೀಗಾಯಿತು ನೋಡಿ. ಯಾವ ರೀತಿಯಿಂದಲೇ ಯಾವ ಒಂದು ಸೂಕ್ಷ್ಮ ಭಾಗದಿಂದ ನಮ್ಮ ದುರಂತಗಳು ಅಥವಾ ಪೂರ್ವ ಕಾಲದ ಕರ್ಮಗಳು ಬಾಧಿಸ್ತವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ, ಎಲ್ಲ ರೀತಿಯಿಂದಲೂ ಕೂಡ ನಮಗೆ ರಕ್ಷಣೆಯನ್ನು ಕೊಡಬಲ್ಲಂತಹ ಏಕೈಕ ಶಕ್ತಿ ನೋಡಿ. ಅಂತಹ ಪರೀಕ್ಷಿತನಿಗೆ ಉತ್ತರೆಯ ಗರ್ಭದಲ್ಲಿ ರಕ್ಷಣೆಯನ್ನು ಕೊಟ್ಟವನು ದೇವರು. ಬ್ರಹ್ಮಾಸ್ತ್ರದಿಂದಲೇ ರಕ್ಷಿಸಿದ ನೋಡಿ. ಅವನು ಇಚ್ಛಿಸಿದಾಗ ಏನು ಬೇಕಾದರೂ ಆಗ್ಬೋದು. ಬ್ರಹ್ಮಾಸ್ತ್ರದಿಂದಲೇ ರಕ್ಷಣೆಯನ್ನು ಕೊಟ್ಟು ಆ ಪರೀಕ್ಷಿತನಿಗೆ ಜನ್ಮ ಸಿಗುವ ಹಾಗೆ ಆಯಿತು. ಆದರೆ ಭಗವಂತನ ಇಚ್ಛೆ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದರೂ ಕೂಡ ಚಿಕ್ಕದಾದಂತಹ ಒಂದು ಹಣ್ಣಿನ ಒಳಗಿನ ಒಂದು ಹುಳದ ಪ್ರಮಾಣದಲ್ಲಿ ಆ ಒಂದು ವಿಷ ಸರ್ಪ ಬಂದು ಅವನಿಗೆ ಕಚ್ಚಿ ಅವನನ್ನು ಕೊಂದೇ ಬಿಟ್ಟಿತು.
ನೋಡಿ ಆ ಭಗವಂತನ ಸಂಕಲ್ಪ ಹೇಗಿದೆ ಅಂತ ನೋಡಿ. ಅಂತಹ ಬ್ರಹ್ಮಾಸ್ತ್ರವನ್ನೇ ಇರಲಿ, ಅಂತಹ ಏನು ಆ ಸ್ತ್ರೀಗರ್ಭ ಅನ್ನುವಂಥದ್ದೇ ಅತ್ಯಂತ ಒಂದು ಡೆಲಿಕೇಟ್ ಆದದ್ದು, ದುರ್ಬಲವಾದದ್ದು. ಸಾಮಾನ್ಯವಾಗಿ ಒಂದು ಕೈಯ ಒಂದು ಆಘಾತ, ಒಂದು ಹೊಡೆತವು ಕೂಡ ಸಾಕಾಗ್ತದೆ ಗರ್ಭಪಾತ ಮಾಡಿಸಲಿಕ್ಕೆ. ಅಂಥದ್ರದಲ್ಲಿ ಬ್ರಹ್ಮಾಸ್ತ್ರವೇ ಬಂದು ಪ್ರಯೋಗಕ್ಕೆ ಸನ್ನದ್ಧವಾದಾಗ ಒಳಗಿನ ಭಗವಂತ ರಕ್ಷಣೆಯನ್ನು ಕೊಡಲಿಲ್ವ? ಹಾಗಾಗಿ ಅಂತಹ ಒಂದು ಭದ್ರ ಕೋಟೆಯನ್ನು ದಾಟಿ ಒಂದು ಚಿಕ್ಕ ಕ್ರಿಮಿಯ ರೂಪದಲ್ಲಿ ಬಂದು ಆ ವಿಷದ ದಂಶನವಾಗಿ ಅವನ ಅವಸಾನವೂ ಆಗಲಿಲ್ವ? ಕಣ್ಣ ಮುಂದೇ ಇದೆ ನಮಗೆ ಕತೆ. ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಪೂರ್ಣವಾದಂತಹ ಯಶಸ್ಸನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಕೀರ್ತಿ ಬೇಕು, ಯಶಸ್ಸು ಬೇಕು, ಸರ್ವಕಾಲದಲ್ಲಿಯೂ ನಮಗೆ ಭಗವಂತನ ರಕ್ಷಣೆ ಬೇಕು ಅಂತ ಹೇಳಿದರೆ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿ ಅವನೊಳಗೆ ಸೇರಿಕೊಳ್ಳಬೇಕು. ಕೋಟೆಯ ಒಳಗೆ ನಾವು ಬಂದು ಸೇರಿಕೊಂಡಾಗ ಏನಾಗ್ತದೆ? ನಾವಲ್ಲ ನಮ್ಮ ರಕ್ಷಣೆ ಮಾಡುವವರು, ನಮ್ಮ ರಕ್ಷಣೆಗೆ ಹೊರಗಿನ ಒಂದು ರಕ್ಷಾ ಕವಚ ಭದ್ರವಾಗಿದೆ ಅನ್ನುವಂತಹ ಒಂದು ಭಾವನೆ ಇರುತ್ತದೆ, ಸ್ಪಷ್ಟತೆ ಇರುತ್ತದೆ. ಹಾಗೆಯೇ ನಾವು ದೇವರಿಗೆ ಶರಣಾಗತವಾಗುವಂತಹ ರೀತಿಯೇ ಹಾಗೆ. ಹೇಗೆ ಅಂದರೆ ದುರಾಧರ್ಷ, ಯಾವ ಆಕ್ರಮಣವು, ಯಾವ ಒಂದು ಬಾಧೆಯು ನಿನ್ನನ್ನು ಮುಟ್ಟುವುದಿಲ್ಲ ಕೃಷ್ಣ. ಅಂತಹ ನಿನ್ನ ರಕ್ಷಣೆಯ ಕವಚದಲ್ಲಿ ನಾನಿದ್ದೇನೆ ಅಂತ ಹೇಳಿ ಅಲ್ವಾ? ಅಂತಹ ಅನೇಕ ಕೋಮಲವಾದಂತಹ ವಸ್ತುಗಳು ನಮಗೆ ಪ್ರಪಂಚದಲ್ಲಿ ಕಾಣ್ತವೆ, ಅನೇಕ ಇವೆ. ಈ ಒಂದು ಸೃಷ್ಟಿಯಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ, ಅತ್ಯಂತ ತೆಳುವಾದಂತಹ ಬೀಜಗಳಾಗಲಿ, ಹಣ್ಣುಗಳಾಗಲಿ, ಹೂಗಳಾಗಲಿ ಸಿಗೋದಿಲ್ವ? ಅದರ ರಕ್ಷಣೆ ಹೇಗೆ ಆಗ್ತದೆ? ಸ್ವಲ್ಪ ಒಂದು ಬಿಸಿಲಿನ ಸ್ವಲ್ಪ ಭಾಗವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಹೂವು ಬಾಡಿ ಹೋಗಬಹುದು. ಆದರೆ ಅದು ಗಿಡದಲ್ಲಿ ಹೇಗಿರುತ್ತದೆ ನೋಡಿ. ಹಾಗೆಯೇ ನಮ್ಮ ಇಂತಹ ಒಂದು ಸೂಕ್ಷ್ಮವಾದಂತಹ, ದುರ್ಬಲವಾದಂತಹ ನಮ್ಮ ಜೀವನ ವ್ಯವಸ್ಥೆ, ನಮ್ಮ ಮನಸ್ಥಿತಿ, ಅದೆಲ್ಲವನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಹಾಗಾಗಿ ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲವಂತಹ ಅಹಂಭಾವ ಬೇಡ. ನನ್ನ ಭಗವಂತ ಎಷ್ಟು ದೊಡ್ಡವ, ನನ್ನ ದೇವರು ಹೇಗಿದ್ದಾನೆ, ಅಂತಹ ಭಗವಂತನ ರಕ್ಷಣೆ ನನ್ನ ಮೇಲಿರುವಾಗ, ಸಂಪೂರ್ಣವಾಗಿ ಅವನೇ ನನ್ನನ್ನು ಕಾಪಾಡ್ತಾ ಇರುವಾಗ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನ ಭಕ್ತನಾಗಿ, ಅವನಿಗೆ ನಿಷ್ಠನಾಗಿ, ಅವನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡುವಂತಹ ನನ್ನನ್ನು ಆ ದೇವರೇ ಕಾಪಾಡ್ತಾನೆ ಅಂತ ಹೇಳಿ. ಇದೊಂದು ರೀತಿ ಇನ್ಶೂರೆನ್ಸ್ ಕಂಪನಿ ಇದ್ದ ಹಾಗೆ. ನಾವು ಕೆಲಸ ಮಾಡುವಂತಹ ಕಾಂಟ್ರ್ಯಾಕ್ಟಲ್ಲಿ ಅಂತಹ ಒಂದು ವ್ಯವಹಾರಗಳಿರ್ತವೆ. ಏನಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವಿದ್ದೇವೆ ನೋಡಿಕೊಳ್ಳಿಕ್ಕೆ ಅಂತ ಹೇಳಿ. ಅವರಿಗೆ ಲಿಮಿಟೇಷನ್ ಇದೆ. ಆ ಎಲ್ಲ ಲಿಮಿಟೇಷನ್ಗಳನ್ನು ಮೀರಿ ನಿಂತವನು ಭಗವಂತ. ಇನ್ಶೂರೆನ್ಸ್ ಕಂಪನಿಗಳು ಆಘಾತ ಆದ ಮೇಲೆ ಏನಾದರೂ ಒಂದು ಕಂಪನ್ಸೇಷನ್ ಕೊಡಬಹುದು. ಪರಮಾತ್ಮ ಆಘಾತ ಆಗದ ಹಾಗೆಯೇ ರಕ್ಷಣೆಯನ್ನು ಮಾಡಬಲ್ಲಂತಹ ಯೋಗಕ್ಷೇಮಂ ವಹಾಮ್ಯಹಂ. ಅಂತಹ ದುರಾದರ್ಶ ಭಗವಂತನ ರಕ್ಷಣೆ ನಮಗೆ ಸಿಗಲಿ. ಯಾರಿಂದಲೂ ಸೋಲಿಸದ ಅಸಾಧ್ಯವಾದಂತಹ ಆ ಪರಮಾತ್ಮನ ಸರ್ವೋತ್ತಮ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸ್ಪಷ್ಟವಾಗಿರಲಿ. ಕೃಷ್ಣಾರ್ಪಣಂ.